ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಮತ್ತು ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ರೀ, ಆರೋಗ್ಯದಾಯಕವಾದಂತ ಅಡುಗೆ ಸ್ನೇಹಿತರೆ. ಯಾವ್ದಂದ್ರ ರೀ, ಅದು ಕಪ್ಪು ಬಣ್ಣದ ಅವರೆಕಾಳಿನ ಪಲ್ಯ ರೀ. ಕಪ್ಪು ಬಣ್ಣದ ಅವರೆಕಾಳಿನ ಪಲ್ಯ ಯಾವ ರೀತಿ ಮಾಡೋಣ ಅಂತ ಈ ವಿಡಿಯೋದ ವೀಕ್ಷಣೆ ಮಾಡೋಣ್ರಿ. ತುಂಬಾ ಆರೋಗ್ಯದಾಯಕದ ಅಡುಗೆ ಸ್ನೇಹಿತರೆ ಇದು. ಬರ್ರಿ ವೀಕ್ಷಣೆ ಮಾಡೋಣತ್ರಿ. ಕಪ್ಪು ಬಣ್ಣದ ಅವರೆಕಾಳಿನ ಪಲ್ಯ ರೀ ಸ್ನೇಹಿತರೆ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂದ್ರ ರೀ, ಇದು ನೋಡ್ರಿ ಕಪ್ಪು ಬಣ್ಣದ ಅವರೆಕಾಳು ರೀ ಇದು ಸ್ನೇಹಿತರೆ. ಉತ್ತರ ಕರ್ನಾಟಕದಾಗ ಇದನ್ನ ಸಾಕಷ್ಟು ಜನ ಅಂತ ಪಲ್ಯ ಮಾಡ್ತಾರೋ. ಇದನ್ನ ಯಾವ ರೀತಿ ಪಲ್ಯ ಮಾಡೋದಂತ ಈ ವಿಡಿಯೋದ ವೀಕ್ಷಣೆ ಮಾಡೋಣ. ಇದು ಪಲ್ಯ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರ ರೀ, ಮೊದಲು ನಾವು ಏನ್ ಮಾಡಿವಿ ಅಂದ್ರೆ ನಿನ್ನೆ ರಾತ್ರಿ ಏನ್ ಮಾಡಿವಿ ಅಂದ್ರ ರೀ, ಒಂದು ನೀರೊಳಗೆ ನೆನೆಕಿಟ್ಟಿವ್ರಿ. ನೆನೆಕಿದಕ್ಕೆ ಇದಕ್ಕೆ ಇಟ್ಟಿವಿ ಅಂದ್ರ ರೀ, ಸ್ವಲ್ಪ ಬೆರೆಸಿರ್ತಾವ ಕಾಲ ಅದ್ರ ಸ್ವಲ್ಪ ಮೆತ್ತಗಾಗಲಿ ಅಂತ ನಾವು ಮಾಡಿವಿ. ನಿನ್ನೆ ರಾತ್ರಿನ ಸ್ವಲ್ಪ ನೀರಿನಾಗ ಇಟ್ಟಿವಿ, ಅದನ್ನ ನೆನೆಕಿಟ್ಟಿವ್ರಿ. ಈಗ ಪಲ್ಯ ಯಾವ ರೀತಿ ಮಾಡೋದು ನೋಡೋಣ ಬರ್ರಿ. ಈಗ ಅವರೆಕಾಳದು ಇದು ಮಾಡೋ ಸಂಬಂಧ, ಪಲ್ಯ ಮಾಡಿಸೋ ಸಂಬಂಧ ಈಗ ಇದನ್ನ ಕುಕ್ಕರ್ ಕಚ್ಕೊಂಡ್ರಿ. ಈಗ ಕುಕ್ಕರ್ ಕಚ್ಕೊಂಡು 3 ಸಿಟಿ ಹೊಡ್ಸ್ಕೊತೀನಿ ರೀ. ಈಗ ನೆನೆ ಇಟ್ಟರು ಕುಕ್ಕರ್ ಕೆದಕ್ಕೆ ಹಚ್ಕೊಳ್ಳೋದ್ರ ಸ್ನೇಹಿತರೆ, ಇದು ಬಿರ್ಸಿರ್ತಾವ ಕಾಳ್ರಿ. ಬಿರ್ಸಿದ್ರೆ ಹೊಟ್ಟಿಗೆ ಸ್ವಲ್ಪ ಇದನ್ನ ಆಗೋದು ಬಾತಂದ, ಹೊಟ್ಟಿಗೆ ಬಿರ್ಸಾಕದ್ ಬಾತಂದ ಇದು ಮತ್ತೆ ಕುಕ್ಕರ್ ಕಚ್ಕೊಳ್ಳೋದ್ರಿ. ಎರಡೂ ಟೈಪ್ ಮಾಡೋದ್ರಿ. ನಿನ್ನ ರಾತ್ರಿ ಏನೈತಿ ಸ್ವಲ್ಪ ನೀರಿನಾಗ ನೆನೆ ಇಟ್ಟಿವ್ರಿ. ಈಗ ಕುಕ್ಕರ್ ಕಚ್ಕೋತೀವಿ ನೋಡ್ರಿ. ನೀರು ಹಾಕೊಂಡು 1 ಅಥವಾ 2 3 ಗ್ಲಾಸ್ ನೀರು ಹಾಕೊಂಡು ಈಗ ಕುಕ್ಕರ್ ಕಚ್ಕೋತೀವಿ ಸ್ನೇಹಿತರೆ. ಈಗ ನೋಡ್ರಿ, ಕಪ್ಪು ಬಣ್ಣದ ಅವರೆಕಾಳಿನತಿ ಮಿಕ್ಸ್ ಇದನ್ನ ಕುಕ್ಕರ್ ಕಚ್ಚೋಡಿ ನೋಡ್ರಿ ನೈಸಾಗಿ ಎಷ್ಟು ಚಂದಾಗಿ ಸ್ಮೂತ್ ಆಗೈತ್ರಿ. ಈಗ ಅವು ಬಿರುಸಿರ್ತಾರಲ್ಲ ಅದ್ರ ಸಂಬಂಧ ಕುಕ್ಕರ್ ಕಚ್ಕೊಂಡಿನಿ ನೋಡ್ರಿ, ಚಂದ ಆಗೈತಿ. ಈಗ ನೋಡ್ರಿ ಯಾವ ರೀತಿ ಮೆತ್ತಗೈತಿ ನೋಡಿ ಸ್ನೇಹಿತರೆ. ಈಗ ಮುಂದೇನೈತಿ ಮುಂದಿನ ಪ್ರೊಸೆಸ್ ಪಲ್ಯ ಯಾವ ರೀತಿ ಮಾಡೋದಂತ ಬರ್ರಿ ನೋಡೋಣಂತ. ಈಗ ಅವರೆಕಾಳು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋ ಸ್ನೇಹಿತರೆ. ಒಗ್ಗರಣೆ ಮಾಡ್ಕೊಳ್ಳೋ ಸಂಬಂಧ 1 ಅಥವಾ 2 ಸ್ಪೂನ್ ಎಣ್ಣೆ ಹಾಕೊಳತ್ತೀನಿ, ಅಡುಗೆ ಎಣ್ಣೆ. ಈ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಈಗ ಎಣ್ಣೆ ಕಾಯ್ಬೇಕ್ರಿ. ಈ ಅವರೆಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ. ಕಪ್ಪು ಬಣ್ಣದ ಅವರೆಕಾಳು ತುಂಬಾ ಒಳ್ಳೇದು. ಜೀರಿಗೆ ಹಾಕೊಂಡಿ ನೋಡ್ರಿ, 1 ಅಥವಾ 2 ಟೀ ಸ್ಪೂನ್ ಜೀರಿಗೆ ಹಾಕೊಂಡಿನಿ. ಸಾಸಿವೆ ಹಾಕೋತಿ ನೋಡ್ರಿ, 1 ಟೀ ಸ್ಪೂನ್ ಸಾಸಿವೆ ನೋಡ್ರಿ. ಚಟಪಟ ಆಗತ್ತಿ. ಬೆಳ್ಳುಳ್ಳಿ ಹಾಕೋತಿ ನೋಡ್ರಿ. ಈಗ ಬೆಳ್ಳುಳ್ಳಿ ಪೀಸ್ ಮಾಡ್ಕೊಂಡಿನಿ, ಕಟ್ ಪೀಸ. ಮತ್ತು ಕರಿಬೇವು ಹಾಕೊಂಡಿ ನೋಡಿ ಸ್ನೇಹಿತರೆ. ಉಳ್ಳಾಗಡ್ಡಿ ಈರುಳ್ಳಿ ಹಾಕೋತಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಈರುಳ್ಳಿ ಹಾಕೊಂಡು ಸ್ವಲ್ಪ ಕೈಯಾಡಿಸ್ಕೊಂಡ್ರಿ. ಈಗ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಈರುಳ್ಳಿ ಅದು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಾಕೋತಿ ನೋಡ್ರಿ. ಈಗ ಟೊಮೆಟೊ ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳೋಣ್ರಿ. ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಹಿಂಗೆ ಹಾಕೋತಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಸಿನ ಪುಡಿ 1 ಟೀ ಸ್ಪೂನ್. ಈ ಮತ್ತೊಮ್ಮೆ ಕೈಯಾಡಿಸ್ಕೊತೀನಿ ನೋಡ್ರಿ. ಈಗ ಸಂಪೂರ್ಣವಾಗಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಉಪ್ಪು ಹಾಕೊಂಡಿರಲ್ಲ, ಉಪ್ಪು ಅರಸಿನ ಪುಡಿ ಹಾಕೊಂಡಿರಲ್ಲ, ಹಿಂಗೆ ಹಾಕೊಂಡಿರಲ್ಲ. ಟೊಮೆಟೊ, ಉಳ್ಳಾಗಡ್ಡಿ, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕೊಂಡಿವಿ. ಈಗ ನೋಡ್ರಿ, ಅದು ಕುದಿಸಿದಂಥ ಅವರೆಕಾಳು ಹಾಕೋತೀನಿ ನೋಡ್ರಿ. ಈಗ ಕುಕ್ಕರ್ನ ಹಾಕೊಂಡು ಕುದಿಸ್ಕೊಂಡಿರಲ್ಲ ಆ ಅವರೆಕಾಳು ಹಾಕೋತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಅದು ಕೈಯಾಡಿಸ್ಕೊಳ್ಳೋಣ ಎಲ್ಲ ಪೂರ ರೀ. ಸಂಪೂರ್ಣ ಕೈಯಾಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಇದು ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಭಾರಿ ಕಾಂಬಿನೇಷನ್ ಸ್ನೇಹಿತರೆ. ಮನೆಯಲ್ಲೇ ತಯಾರಿಸಿರೋಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಹಾಕೋತೀನಿ ನೋಡ್ರಿ. ಈಗ ನೀವು ಬೇಕಾದ್ರೆ ಇದಕ್ಕೆ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು. ನೀವು ಚಿಲ್ಲಿ ಪೌಡ್ರ್ ಹಾಕೊಂಡು ಕೂಡ ಮಾಡ್ಕೋಬೋದು. ಕೊತ್ತಂಬರಿ ಹಾಕೋತೀನಿ ನೋಡ್ರಿ, ಕೊತ್ತಂಬರಿ ಸೊಪ್ಪು. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ನಾವು ಮಸಾಲೆ ಖಾರ ತಯಾರು ಮಾಡ್ಕೊಂಡಿರ್ತೀವಿ. ಅದ್ರ ವಿಡಿಯೋ ಬೇಕಾದ್ರೆ ಹೇಳ್ರಿ, ನಾವು ವಿಡಿಯೋ ಮಾಡಿ ಹಾಕ್ತೀವಿ. ನೀವು ಮಸಾಲೆ ಖಾರ ಯಾವ ರೀತಿ ಮಾಡ್ತೀರಿ ನಮಗೆ ಸ್ವಲ್ಪ ತೋರಿಸಿರ ಅಂದ್ರೆ, ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿದ್ರಂದ್ರೆ ಮಸಾಲೆ ಖಾರ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ವಿಡಿಯೋ ಮಾಡಿ ನಮಗೆ ತೋರಿಸ್ತೀನಿ ಅಂತ. ಈ ಅವರೆಕಾಳು ಸ್ವಲ್ಪ ಕುದಿಬೇಕ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು. ಈಗ ಮತ್ತು ಅದು ಕುಕ್ಕರ್ನಾಗ ಏನು ಇದು ಮಾಡಿದ್ರಲ್ಲ ಬೆಸಿದಂಥ ನೀರು ನೋಡ್ರಿ, ಕುದಿಸಿದ ನೀರು ಅದನ್ನು ಕೂಡ ಹಾಕೋತೀನಿ. ಅದರಲ್ಲಿ ಪ್ರೋಟೀನ್ ಶಕ್ತಿ ಇರುತ್ತೆ, ಸಾಕಷ್ಟು ಅಂತ ತಾಕತ್ ಇರುತ್ತೆ. ಅದನ್ನು ವೇಸ್ಟ್ ಮಾಡಬೇಡ್ರಿ, ಚೆಲ್ಲಬೇಡ್ರಿ. ಅದನ್ನು ಆ ನೀರು ಏನೈತಿ ಅದು ಕುದಿಸ್ಕೊಳಕ್ಕೆ ಹಾಕೋರಿ. ಅದು ವಾಪಸ್ ರಿಟರ್ನ್ ಯೂಸ್ ಮಾಡ್ಕೋಬೋದು. ಯಾಕಂದ್ರೆ ಅದರಲ್ಲಿರೋ ಶಕ್ತಿ ಎಲ್ಲ ಪ್ರೋಟೀನ್ ಶಕ್ತಿ ಆಗಲಿ ಇತರ ಶಕ್ತಿ ಪೂರ್ತಿ ಎಲ್ಲ ಶಕ್ತಿ ಆ ನೀರಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಶಕ್ತಿದಾಯಕವಾದ ಅಡುಗೆ ಸ್ನೇಹಿತರೆ. ಇದು ಪಲ್ಯ ರೀ. ಇದು ಚೆನ್ನಾಗಿ ಕುದಿಲ್ರಿ ಸ್ವಲ್ಪ. ಸ್ನೇಹಿತರೆ ನೋಡ್ರಿ, ಈಗ ಕುದಿಯಾಕತ್ತೈತಿ. ಈಗ ಪಕ್ಕ 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 ಪೂರ ಇದು ಮಾಡ್ಬೇಕ್ರಿ, ಕುದಿಬೇಕ್ರಿ. ಅದು ಎಷ್ಟು ಕುದಿತೈತಿ ಅಷ್ಟು ಪೂರ್ತಿ ನೈಸ್ ಆಕತಿ, ಮೆತ್ತಗೆ ಆಕತಿ.
ನೋಡ್ರಿ ಯಾವ ರೀತಿ ಮೆತ್ತಗಾಗೈತಿ ನೋಡ್ರಿ. ಹಿಂಗ ಕೈಲಿ ಚಿಕ್ಕರ ಹೊಡಿಬೇಕ್ರಿ, ಅದು ಹೊಡಿತಂದ್ರೆ ಮೆತ್ತಗಾದಂಗ. ಇದು ಎಷ್ಟು ಮೆತ್ತಗಾಕತಿ ಅಷ್ಟ ಒಟ್ಟಿಗೆ ಮತ್ತೆ ತಿನ್ನಾಕ ಅನುಕೂಲ ಆಕತ್ ಸ್ನೇಹಿತರೆ. ಹೊಟ್ಟಿಗೆ ಬಿರ್ಸಾಗುದಿಲ್ಲ. ಕೆಲವೊಬ್ಬರಿಗೆ ಅಂತ ಮೆತ್ತಗೆ ನಡಿದಿಲ್ರಲ್ಲ, ಮೆತ್ತಗೆ ನಡೆಯಂದ್ರೆ ಅವ್ರು ಬೇಕಾದ್ರೆ ನೀವು ಇದನ್ನ ಕುಕ್ಕರ್ ಕಟ್ಟ ಹಚ್ಕೋಬಹುದು. ರಾತ್ರಿ ನೆನೆಸೋ ಅವಶ್ಯಕತೆ ಇಲ್ಲ, ಕುಕ್ಕರ್ ಕಟ್ಟ ಹಚ್ಕೋಬಹುದು. ಭಾಳ ಮೆತ್ತಗೆ ಅಂತ ನಡಿಲಾರ್ದವ್ರು ಒಂದ್ ಸ್ವಲ್ಪ ಕುಕ್ಕರ್ ಹಚ್ಕೊಂಡ್ರೆ ಮುಗಿತಿ. ನೈಟ್ ಏನೈತಿ ಸ್ವಲ್ಪ ನೆನೆ ಇಟ್ಟು ಡೈರೆಕ್ಟ್ ಒಗ್ಗರಣೆ ಕೊಡ್ಬೋದು ಸ್ನೇಹಿತರೆ. ನಮಗೆ ಸ್ವಲ್ಪ ಮೆತ್ತ ಬೇಕಂತ ನಾವು ಈ ರೀತಿ ಪ್ರೊಸೆಸ್ ಮಾಡ್ಕೊಂಡಿವಿ. ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಏನೈತಿ ಅದು ಪೂರ್ತಿ ಅದನ್ನ ಕುಕ್ಕರ್ ಕಚ್ಚಿ ಮತ್ತೀಗ ಒಗ್ಗರಣೆ ಒಳಗೆ ಚೆನ್ನಾಗಿ ಕುದಿಸಾಕತ್ತಿರೋ ಅದನ್ನ. ನಮ್ಗೆ ಮೆತ್ತಗೆ ಬೇಕ್ರಿ, ನಮಗೆ ಅದ್ರ ಸಂಬಂಧ ಇದು ಸ್ನೇಹಿತರೆ. ಅವರೆಕಾಳು ಸೇವಿಸೋದ್ರಿಂದ ಸಾಕಷ್ಟು ಹೆಲ್ದಿ ಬೆನಿಫಿಟ್ಗಳಿದಾವೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಅವರೆಕಾಳಿನಲ್ಲಿ ಸ್ನೇಹಿತರೆ ತಾಮ್ರ, ಕಬ್ಬಿಣ, ಮೆಗ್ನೀಷಿಯಮ, ರಂಜಕ, ಪ್ರೋಟೀನ ಮತ್ತು ಕ್ಯಾಲ್ಸಿಯಂ ಅಂತ ಪೋಷಕಾಂಶಗಳು ಇದ್ರಾಗ ಬೀಜನ ಇರ್ತವೆ ಸ್ನೇಹಿತರೆ. ಇದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಅವರೆಕಾಳು ಸೇವಿಸೋದ್ರಿಂದ ಏನಾಕತ್ತಂದ್ರೆ ಸ್ನೇಹಿತರೆ, ಗಂಟಲು ನೋವು, ಹೊಟ್ಟೆ ನೋವು ಕೂಡ ಮತ್ತು ಊತ ಇವೆಲ್ಲ ಕಡಿಮೆ ಆಕ ಸ್ನೇಹಿತರೆ. ಹಿಂಗಾಗಿ ಅವರೆಕಾಳು ಪ್ರತಿಯೊಬ್ಬರು ಕೂಡ ಚಳಿಗಾಲದಾಗ ಇದನ್ನು ಪೂರ್ತಿ ಸೇವಿಸ್ಬೇಕು ಸ್ನೇಹಿತರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡ್ರಿಗ ಕಪ್ಪು ಬಣ್ಣದ ಅವರೆಕಾಳು ಪಲ್ಯ ತಯಾರಾಗೈತ್ರಿ. ಈಗ ಸೂಪರ್ ಆಗೈತಿ, ನೈಸ್ ಆಗೈತಿ. ಈಗ ಒಂದು ಇದಕ್ಕೆ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಈಗ ಅವರೆಕಾಳು ಪಲ್ಯ ತಯಾರಾಗೈತ್ರಿ. ಈಗ ನೋಡ್ರಿ ಸರ್ವ್ ಮಾಡ್ತೀನಿ. ಈಗ ಸೂಪರ್ ಆಗೈತಿ, ನೈಸ್ ಆಗೈತಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಅವರೆಕಾಳು ಚಳಿಗಾಲದಾಗ ಸೇವಿಸ್ಬೇಕು ಸ್ನೇಹಿತರೆ. ಅವರೆಕಾಳು ಏನೈತಿ ಚಳಿಗಾಲದಾಗ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡ್ರಿ ನೈಸ್ ಸೂಪರ್ ಆಗೈತಿ. ಅವರೆಕಾಳು ಏನಂತಾರಲ್ಲ, ಜೋಳ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಕತಿ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಈ ರೀತಿ ಅವರೆಕಾಳು ಮಾಡಿಕೊಂಡು ಜೋಳ ರೊಟ್ಟಿ ಮಾಡಿಕೊಂಡು ಹೊಲಕ್ಕೆ ಏನೈತಿ ಊಟಕ್ಕೆ ಹೋಗ್ತಾರೆ ಸ್ನೇಹಿತರೆ. ಈಗ ಈ ವಿಡಿಯೋ ಏನೈತಿ ಎಂಡ್ ಮಾಡ್ತೀನಿ ಅಂತ. ಈ ಅವರೆಕಾಳಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ ಹೊಸದಾಗಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.